ಅಣ್ಣ ಬರಬೇಡ ಅಣ್ಣ. ಅಖಿಲ್, ಏಯ್ ಓಡೋ ಓಡು. ಏಯ್ ನಿಂತ್ಕೊಳ್ಳೋ, ನಿಂತ್ಕೋ. ಯಾರು ನೀವೆಲ್ಲ? ನಾನು ಯಾರು ಅಂತ ಬೇಡ, ನನ್ನ ಕಳಿಸಿದ್ದು ಆದಿತ್ಯ ಸರ್. ಅಖಿಲ್, 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 ಅಖಿಲ್. ಅಣ್ಣ, ಅತ್ತಿಗೆ ನಿಮ್ಗೇನು ಆಗಿಲ್ಲ ತಾನೆ? ನೀವು ಸೇಫ್ ಆಗಿದ್ದೀರಲ್ವಾ? ಅಖಿಲ್, ನೀನ್ ನಡೀತಿದ್ಯಾ? ಓಡ್ತಿದ್ಯಾ? ಹೇ, ನಿನಗೆ ಕಾಲ್ ಬಂತು ಕಣೋ ಮತ್ತೆ. ಅಣ್ಣ, ಅಖಿಲ್, ಎಲ್ಲ ಪೂಜೆ ಫಲಿಸ್ತು. ನಿನ್ನ ಕಾಲ್ ಬಂತು ಅಖಿಲ್. ಪೂಜೆ ಮಾತ್ರ ಅಲ್ಲ ಅತ್ತಿಗೆ, ನಿಮ್ ಸಂಕಲ್ಪ ಕೂಡ ನನ್ನ ನಡೆಸ್ತು. ನಮ್ಮನ್ನ ಕಾಪಾಡ್ಬೇಕನ್ನೋ ಛಲ ನಿನ್ನ ನಡೆಸಿದೆ ಅಖಿಲ್. ನಿಮ್ ಸಾಯಿಸ್ಬೇಕು ಅನ್ಕೊಂಡಿರೋ ಆದಿತ್ಯಂಗೆ ಒಂದ್ ಗತಿ ಕಾಣಿಸ್ಬೇಕಣ್ಣ. ನಡೀರಿ ಹೋಗೋಣ, ನಡೀರಿ. ಅಖಿಲ್, ಒಟ್ಟಿಗೆ ಹೋಗೋಣ ಬನ್ನಿ. ಈ ದರಿದ್ರದವ್ರು ಇನ್ನೂ ಯಾಕೆ ಕಾಲ್ ಮಾಡಿಲ್ಲ? ಆಕ್ಸಿಡೆಂಟ್ ಮಾಡಿದ್ರೋ ಇಲ್ವೋ? ನನಗೂ ಅದೇ ಟೆನ್ಷನ್ ಆಗ್ತಿದೆ ಆದಿತ್ಯ. ಆ ಆಕ್ಸಿಡೆಂಟಲ್ಲಿ ಆ ಅಭಿವಾಸು ಸಾಯ್ದೇ ಇದ್ರೂ ಪರವಾಗಿಲ್ಲ, ಕಡೆ ಪಕ್ಷ ಕೈಯೋ ಕಾಲೋ ಮುರಿದು ಹೋಗಿ ವೀಲ್ ಚೇರ್ ಅಲ್ಲಿ ಬಿದ್ರೆ ಅಖಿಲ್ ತರ ಕುಗ್ಗಿ ನೆರಳಾಡಿದ್ರೆ ಸಾಕು.
ಅಂದರೆ ಇದು ನಿನ್ನ ಪ್ಲ್ಯಾನ್ ಅಂತಾಯಿತು. ನಮ್ಮ ಅಣ್ಣ ಅತ್ತಿಗೆನೆ ಸಾಯಿಸ್ಬೇಕು ಅನ್ಕೊಂಡಿದ್ಯೇನೋ? ನೀನು ಸಾಯಿಸ್ಬಿಡ್ತೀನಿ ಕಣೋ. ಅಖಿಲ್ 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 ಬಿಡು ಅಖಿಲ್ ಅಖಿಲ್ ಬಿಡು. ಅಖಿಲ್ ಬಿಡು ಅವನ್ನ. ಅಖಿಲ್ ಬಿಡು. ಅಖಿಲ್ ಬಿಡು ಅವನ್ನ ಬಿಡು. ಇವನು ಆಲ್ರೆಡಿ ಸತ್ತಿರೋ ಹಾವು. ಇನ್ನೊಂದ್ಸಲ ನಮ್ಮ ತಂಟೆಗೇನಾದರೂ ಬಂದರೆ ನಿಮ್ಮಿಬ್ಬರನ್ನೂ ಒಟ್ಟಿಗೆ ಇಲ್ಲೇ ಹೂತಾಕ್ಬಿಡ್ತೀನಿ. ನಡೆದಿದ್ದನ್ನ ಹೇಳಿದ ಮೇಲೂ ನಿನಗೆ ಪಶ್ಚಾತ್ತಾಪ ಅನ್ನೋದು ಅನ್ನಿಸ್ಲಿಲ್ವಾ ಹಾರಿಕಾ? ಇನ್ನು ಇನ್ನು ಇನ್ನೂ ಕೀಳ್ಮಟ್ಟಕ್ಕೆ ಇಳಿತಿದ್ಯಾ? ಒಬ್ಬ ಅಪರಾಧಿನ ಮುಂದೆ ಇಟ್ಕೊಂಡು ನೀನು ಕೂಡ ಅಪರಾಧಿ ಆಗಿದ್ಯಾ. ನೀವು ಮಾಡಿರೋ ಈ ಅಪರಾಧಕ್ಕೆ ಈಗಲೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೋದು ನಾನು. ಆದರೆ ನಿಮ್ಮಿಂದ ನಮಗೆ ಒಂದು ಒಳ್ಳೆಯದೇ ಆಗಿದೆ. ಅಖಿಲ್ಗೆ ಕಾಲ್ ಬಂದಿದೆ. ಅದಕ್ಕೆ ನಿಮ್ಮನ್ನ ಕ್ಷಮಿಸ್ಬಿಡ್ತಾ ಇದ್ದೀನಿ. ಬದುಕೋ ಹೋಗಿ. ಮಿಸ್ಟರ್ ಅಭಿ, ನಿನ್ನ ತಮ್ಮನಿಂದ ಹಾರಿಕಂಗೆ ಡಿವೋರ್ಸ್ ಕೊಡಿಸಿ ದೊಡ್ಡ ತಪ್ಪು ಮಾಡಿದೀಯಾ. ಈಗ ನಿನ್ನ ತಮ್ಮನಿಂದ ನನಗೆ ಹೊಡಿಸಿ ಇನ್ನೊಂದು ತಪ್ಪು ಮಾಡಿದೀಯಾ. ನಾನು ಸತ್ತಿರೋ ಹಾವಲ್ಲ, ದ್ವೇಷ ಸಾಧಿಸೋ ಹಾವು. ಯಾವತ್ತಾದರೂ ಒಂದಿನ ಪ್ರತಿಕಾರ ತೀರಿಸ್ಕೋತೀನಿ. ನಮ್ಮ ಮೇಲೆ ಗೆಲ್ಬೇಕು ಅಂತ ಎಷ್ಟೋ ಸಲ ಟ್ರೈ ಮಾಡಿದ್ಯಾ. ಒಂದು ಸಲನಾದ್ರೂ ಗೆಲ್ಲಕ್ಕಾಯ್ತಾ ನಿನಗೆ? ನಿನಗಿನ್ನೂ ಅರ್ಥ ಆಗ್ಲಿಲ್ವಾ? ಇವ್ರ ಜೊತೆ ಇಟ್ಕೊಂಡ್ರೆ ಅಡ್ರೆಸ್ ಇಲ್ದಂಗೆ ಹೋಗ್ತೀಯಾ. ನನ್ನ ಟೈಮ್ ಚೆನ್ನಾಗಿಲ್ಲ, ಅದಕ್ಕೆ ನೀವು ಉಳ್ಕೊಂಡ್ರಿ. ಇಲ್ಲ ಅಂದಿದ್ರೆ ಏಯ್, ಟೈಮ್ ಯಾವಾಗೂ ಒಂದೇ ಥರ ಇರಲ್ಲ ಕಣೋ. ಆ ಟೈಮ್ನ ನೀನು ಹೇಗೆ ಉಪಯೋಗಿಸ್ಕೊಳ್ತೀಯ ಅನ್ನೋದ್ರ ಮೇಲೆ ನಿನ್ನ ಸೋಲು ಗೆಲುವು ನಿಂತಿರುತ್ತೆ. ನನಗಿಂತ ಚೆನ್ನಾಗಿ ಕೆಲಸ ಮಾಡು, ಮೇಲೆ ಬರ್ತೀಯ. ನನ್ನ ನಾಶ ಮಾಡಬೇಕು ಅಂತ ಅನ್ಕೊಂಡ್ರೆ ಪಾತಾಳಕ್ಕೆ ಹೋಗ್ತೀಯ. ನೀನ್ ಈ ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಹಾರಿಕಾ. ನಿನ್ನ ನೋಡಿ ಒಂದು ಹೆಣ್ಣಾಗಿ ನನಗೆ ನಾಚಿಕೆ ಆಗ್ತಿದೆ. ಛೀ, ಇಲ್ಲಿ ತನಕ ವೀಲ್ ಚೇರ್ನಲ್ಲಿದ್ದೆ, ಇನ್ನು ಮುಂದೆ ಹಿಂಗಿರಲ್ಲ. ನಮ್ಮ ಮನೆ ಮೇಲೆ ನಿಮ್ಮ ನೆರಳು ಬಿದ್ದರೂ ನಿಮ್ಮ ತಲೆ ತೆಗೆದಾಕ್ಬಿಡ್ತೀನಿ. ಗಲಾಟೆ ಮಾಡಬೇಡ ಬಾಬಾ, ಮಿಸ್ ನೋಡಿದ್ರೆ ಬೈತಾರೆ. ಆಗಲ್ಲ, ಹೋಗಲೇ. ಪ್ಲೀಸ್ ಏನು ಅನ್ಕೋಬೇಡ, ಪ್ಲೀಸ್ ಏನು ಅನ್ಕೊಂಬೇಡ್ರೋ. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ ಮಕ್ಕಳ. ನಾನು ಬೋರ್ಡ್ ಮೇಲೆ ಬರೆಯೋ ಲೆಕ್ಕನ ಬರ್ಕೊಳ್ಳಿ. ರಾಕಿ, ಮಿಸ್, ವಿಸಿಲ್ ಹೊಡೆದಿದ್ ಯಾರು ರಾಕಿ? ನಾನು ನೋಡಿಲ್ಲ ಮಿಸ್. ನಿಜ ಹೇಳು ರಾಕಿ, ಹೊಸ್ದಾಗ್ ಬಂದಿರೋ ಕಿಟ್ಟು ಅಲ್ವಾ? ನಾನಲ್ಲ ಮಿಸ್. ಸುಳ್ಳು ಹೇಳ್ಬೇಡ. ಈ ಕ್ಲಾಸಲ್ಲಿ ಬೇರೆ ಯಾರು ಗಲಾಟೆ ಮಾಡಲ್ಲ. ಸ್ಟ್ಯಾಂಡ್ ಅಪ್. ಎದೇಳು ಬಾಬಾ. ಎಷ್ಟು ಕೊಬ್ಬು ನಿಂಗೆ? ಏಳು ಅಂದ್ರೆ ಏಳಲ್ವಾ? ನೀನೇ ಅಲ್ವೇನೋ ವಿಷಲ್ ಹೊಡೆದಿದ್ದು? ನಾನಲ್ಲ ಮಿಸ್. ಈ ರಾಕಿ ಅಲ್ಲ ಮಿಸ್, ಇವನೇ ವಿಷಲ್ ಹೊಡೆದಿದ್ದು. ಅವ್ನ ಲೆಕ್ಕನೂ ಬರ್ಕೊಂಡಿಲ್ಲ ಮಿಸ್. ನಿನ್ ನೋಟ್ಬುಕ್ ತೋರ್ಸು.
ಕ್ಲಾಸಲ್ಲಿ ಹೇಳಿದ್ ಕೇಳೋದ್ ಬಿಟ್ಟು ನೋಟ್ಸ್ ಮಾಡ್ಕೊಳ್ಳೋದ್ ಬಿಟ್ಟು ಗಲಾಟೆ ಮಾಡ್ತೀಯಾ? ರಾಕಿನ್ ನೋಡಿ ಕಲ್ತ್ಕೋ. ನೀವಿಬ್ರು ಒಂದೇ ಮನೆಯಿಂದ ಬರೋದು ತಾನೆ? ಬಾ ಇಲ್ಲಿ, ನಡಿ. ನೀಲ್ ಡೌನ್ ಮಾಡು. ಹೇಳ್ತಿರೋದ್ ನಿಂಗೆ ಕಣೋ ಇಡಿಯಟ್. ನೀಲ್ ಡೌನ್ ಮಾಡು. ಸೈಲೆನ್ಸ್. ಕ್ಲಾಸ್ ಮುಗಿಯೋ ತನಕ ಹೀಗೆ ಇರ್ಬೇಕು. ಅಲ್ಲಾಡಿದ್ಯೋ ಕಾಲ್ ಮುರಿದು ಬಿಡ್ತೀನಿ. ಎಲ್ಲ ಸಮ್ಸ್ ನೋಟ್ ಮಾಡ್ಕೊಳ್ಳಿ. ನಾಳೆ ಸಾಲ್ವ್ ಮಾಡಿ ತಗೊಂಡ್ ಬನ್ನಿ. ಏಯ್, ನೀನು ಕ್ಲಾಸ್ ಆದ್ಮೇಲೆ ನೋಟ್ ಮಾಡ್ಕೋ. 2 times ಬರಿ. ಸ್ವಲ್ಪ ರಾಕಿನ ನೋಡಿ ಬುದ್ಧಿ ಕಲಿಯೋ. ಕ್ಲಾಸ್ ಬದಲಾಯಿಸಿದ್ರು ನಿಂಗೆ ಬುದ್ಧಿ ಬಂದಿಲ್ಲ. ಅವನಿಂದ ಹೋಮ್ವರ್ಕ್ ಮಾಡಿಸು ರಾಕಿ. ಓಕೆ ಮಿಸ್. ಪಾವನಿ, ಕಾಫಿ ತಗೊಂಡ್ ಬಾ. ತಂದೆ ಅತ್ತೆ. ಏನ್ ಮಾಡ್ತಿದ್ಯೆ? ಏನ್ ಮಾತಾಡ್ತಿಲ್ಲ? ಏನೋ ತಿಂತಿರೋ ಹಾಗಿದೆ. ತಿನ್ಬಿಟ್ ಮಾತಾಡ್ದೆ ಮೇಂತಿ. ಯಾಕೆ ಅಷ್ಟು ಗಾಬರಿಯಲ್ಲಿ ತಿಂತಿದ್ಯಾ? ನಿನ್ಗೆ ಯಾರು ಏನಂತಾರೆ? ಅದು ಅತ್ತೆ ನಾನು ತಿನ್ನೋದು ನೋಡಿದ್ರೆ ಕಿತ್ಕೊಂಡ್ ಬಿಡ್ತಾಳೆ. ಕೊಡ್ಲಿಲ್ಲ ಅಂದ್ರೆ ನನಗ್ ದೃಷ್ಟಿ ಹಾಕ್ತಾಳೆ ದೊಡ್ಡಮ್ಮ. ಅದಕ್ಕೆ ನೀವಿಬ್ಬರದು ಏನೇ ಜಗಳ? ಯಾವಾಗ್ಲೂ ಬೈಕೋತಾ ಇರ್ತಿರಲ್ಲ. ಪಾವನಿ, ನಂಗೂ ಕಾಫಿ ತಗೊಂಡ್ ಬಾ. ಆಫೀಸ್ನಿಂದ ಏನ್ ಇಷ್ಟ ಬೇಗ ಬಂದ್ರಿ? ಅಭಿ ಬಂದಿಲ್ವಾ? ಇಲ್ಲ, ಸ್ಕೂಲಲ್ಲಿ ಲೇಟ್ ಆಗಿರ್ಬೇಕು. ಅಕ್ಕ, ಅತ್ತೆ, ಅಖಿಲ್ ಭಾವ ಮನೆಗ್ ಬಂದ್ರಾ? ಇದೇನ್ ನಂದಿನಿ? ಅಖಿಲ ನೀನೆಲ್ವ ದೇವಸ್ಥಾನ ಕರ್ಕೊಂಡು ಹೋಗಿದ್ದು? ನಾವು ಗುಡಿಗೆ ಹೋದ್ವಿ ಅತ್ತೆ. ನಾನ್ ಒಳಗಡೆ ಹೋಗಿ ಬರೋ ಅಷ್ಟರಲ್ಲಿ ಭಾವ ಕಾಣಿಸ್ತಿರ್ಲಿಲ್ಲ. ಅಖಿಲ್ ಕಾಣಿಸ್ಲಿಲ್ಲ ಅಂದ್ರೆ ಏನರ್ಥ? ಗುಡಿಲೇ ಇರ್ತಾನಲ್ವಾ? ಗುಡಿ ಎಲ್ಲ ಹುಡುಕ್ತೆ ಭಾವ, ಎಲ್ಲೋ ಅಖಿಲ್ ಭಾವ ಕಾಣಿಸ್ಲಿಲ್ಲ. ಅಖಿಲ್ ಹತ್ರ ಫೋನ್ ಇರುತ್ತಲ್ವಾ, ಫೋನ್ ಮಾಡ್ಲಿಲ್ವಾ? ಮಾಡ್ದೆ ಅಕ್ಕ, ಭಾವನ್ ಫೋನ್ ರೀಚ್ ಆಗ್ತಿಲ್ಲ. ಮನೆಗ್ ಬಂದಿರ್ಬೇಕು ಅಂತ ಬಂದೆ. ಚೆನ್ನಾಗಿದೆ ಕಣೆ. ನಡಿಯೋಕಾಗ್ದಿರೋನು ಅವನಾಗೆ ಮನೆಗೆ ಹೇಗ್ ಬರ್ತಾನೆ? ಕೇಳಿಲಿ, ನಿನ್ನ ನಂಬಿ ನಿನ್ ಜೊತೆ ಅಖಿಲ್ನ ಕಳ್ಸಿದಕ್ಕೆ ಎಲ್ಲೋ ಬಿಟ್ ಬಂದೆ. ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ ನಿನ್ಗೆ? ನೀನಿರು ದಮಯಂತಿ, ನೀವ್ ಯಾವ ಗುಡಿಗೆ ಹೋಗಿದ್ರಿ? ರಾಮಾಲಯ ಅತ್ತೆ. ಪೂರ್ತಿ ಹುಡ್ಕಾಡ್ದೆ. ಗುಡಿಲಿ ಎಲ್ರಲ್ಲೂ ಕೇಳ್ದೆ, ಯಾರು ಭಾವನ ನೋಡಿಲ್ಲ ಅಂದ್ರು. ನಿನಗೆ ಹೇಳ್ದೆ ಅಖಿಲ್ ಎಲ್ಗೂ ಹೋಗಲ್ಲ. ಏನಂದ್ರೆ ಅಖಿಲ್ನ ಕಾರಲ್ಲಿ ಇರಕ್ ಹೇಳಿ, ನಾನು ಎಲ್ರನ್ನೂ ಕರ್ಕೊಂಡ್ ಬರ್ತೀನಿ. ಸರ್ಪ್ರೈಸ್ ಕೊಡೋಣ. ಅಕ್ಕ, ದೃಷ್ಟಿ ನೀರ್ಲ ರೆಡಿ ಮಾಡಕ್ಕ. ಅದಲ್ಲ ವಸು. ಅಯ್ಯೋ, ಬೇಗ ಹೋಗಕ್ಕ, ನಿಮ್ಮೆಲ್ರಿಗೂ ಒಂದ್ ಸರ್ಪ್ರೈಸ್ ಇದೆ. ಕೇಳಿಲಿ, ಮೊದ್ಲೇ ನಾವು ಶಾಕ್ ಅಲ್ಲಿದ್ದೀವಿ, ನೀನ್ ಬೇರೆ ಸರ್ಪ್ರೈಸ್ ಅಂತಿದ್ಯಲ್ಲ ಅದಕ್ಕೆ. ಶಾಕಾ? ಯಾಕೆ? ನಂದಿನಿ ಜೊತೆ ದೇವಸ್ಥಾನಕ್ಕೆ ಹೋಗಿದ ಅಖಿಲ್ ಕಾಣಿಸ್ತಿಲ್ಲ ವಸು. ಅಖಿಲ್ ಫೋನ್ ಕೂಡ ಕೆಲಸ ಮಾಡ್ತಿಲ್ವಂತೆ ವಸು. ಭಾವ ಎಲ್ಲಿದ್ದಾರೆ? ಭಾವಂಗ್ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ನನಗ್ ತುಂಬಾ ಭಯ ಆಗ್ತಿದೆ. ಭಯ ಪಡೋ ಅವಶ್ಯಕತೆ ಇಲ್ಲ ಅಕ್ಕ, ನೀನ್ ಬೇಗ ದೃಷ್ಟಿ ನೀರ್ ತಗೊಂಡ್ ಬಾ. ಅದಲ್ಲ ವಸು. ಅಮ್ಮ, ಅಣ್ಣ, ಅದಕ್ಕೆ ನೀವೆಲ್ಲ ನನ್ನ ಜೊತೆ ಬನ್ನಿ. ಎಲ್ಗಬಿ? ಬಾಣ ಹೇಳ್ತೀನಿ. ಬನ್ನಿ ಬಾವ, ಹೇಳ್ತೀನಿ. ಬಾಣ. ಅತ್ತೆ ಬನ್ನಿ. ಬನ್ನಿ ಬನ್ನಿ. ಎಲ್ಗೋ? ಬನ್ನಿ. ಏನಾಯ್ತು ಅಭಿ? ನೀವೇ ನೋಡಿ.
ಅಖಿಲ್ ನಿನಗೆ ಕಾಲ್ ಬಂದಿದೆ ಕಣೋ, ನೀನ್ ನಡೀತಾ ಇದೀಯಾ? ಹೌದಣ್ಣ, ನಾನು ನಡೀತಾ ಇದ್ದೀನಿ. ಅಮ್ಮ, ಅಖಿಲ್ ಕಾಲ್ ಬಂದಿದೆ ಅಮ್ಮ. ಪವನಿ, ನಂದಿನಿ, ಅಭಿ, ಅಖಿಲ್ ನಡೀತಾ ಇದ್ದಾನೆ. ದೇವ್ರ ಕಣ್ಬಿಟ್ಟ ಕಣೋ, ನಿನ್ ಕಾಲ್ ಬಂತು, ನೀನ್ ನಡೀತಿದ್ಯಾ? ನೀನ್ ಮತ್ತೆ ನಡೆಯೋದು ನೋಡ್ತಿದ್ರೆ ನನಗ್ ತುಂಬಾ ಖುಷಿ ಆಯ್ತು ತಮ್ಮ. ದೊಡ್ಡಮ್ಮನ್ ಪ್ರಾರ್ಥನೆ ಫಲಿಸ್ತು. ನಂದಿನಿಗೆ ಹೇಳ್ದೇನೆ ದೇವಸ್ಥಾನದಿಂದ ಹೊರಟ್ಬಿಟ್ಟಿಯಂತೆ. ಹಾಸ್ಪಿಟಲ್ಗೆ ಹೋದ್ಯಾ ಅಖಿಲ್? ಇಲ್ಲ ಅಕ್ಕ, ಅಖಿಲ್ ನಮ್ಮನ್ನ ಕಾಪಾಡೋದಕ್ಕೆ ಬಂದಿದ್ದ. ಏನ್ ನಡೀತಮ್ಮ? ಆದಿತ್ಯನ ಜೊತೆ ಸೇರಿ ಹಾರಿಕಾ ಅಟ್ಯಾಕ್ ಪ್ಲಾನ್ ಮಾಡಿದ್ಲಣ್ಣ. ಆಕ್ಸಿಡೆಂಟ್ ಮಾಡ್ಬಿಡೋಣ. ಶಾಕಿಂದ ಅಖಿಲ್ ನಡೆಯೋ ಸಾಧ್ಯತೆ ಇದೆ ಅಂತ ಡಾಕ್ಟರ್ ಅವತ್ತೇ ಹೇಳಿದ್ರು. ಅದರಿಂದ ಅಖಿಲ್ ಇವತ್ತು ನಮ್ಮನ್ನ ಕಾಪಾಡೋಕ್ಕೋಸ್ಕರ ನಡೆದ. ಹಾರಿಕಾ ನಮಗೆ ಕೆಟ್ಟದ್ ಮಾಡ್ಬೇಕು ಅಂತಿದ್ಲು, ಆದ್ರೆ ಅಖಿಲ್ಗೆ ಒಳ್ಳೇದಾಯ್ತು. ದೇವ್ರೇ ಅಖಿಲ್ನ ನಮ್ ತನಕ ನಡೆಸ್ದ. ಅಷ್ಟೇ ಅಲ್ಲ, ಹಾರಿಕಾ ಹೋಗಿರೋದ್ರಿಂದಾನೇ ನಮ್ಗೆಲ್ಲ ಒಳ್ಳೇದಾಗ್ತಾ ಇದೆ. ಈ ಮನೆಗೆ ಹಿಡಿದಿದ್ದ ಗ್ರಹಣ ಬಿಟ್ಟು ಹೋಯ್ತು. ಲೋ ಅಖಿಲ್, ನೀನ್ ನಿಂತಿದ್ಯೇನೋ? ಏಯ್, ಬಿದ್ದೋಗ್ತೀಯಾ? ಲೋ ಹುಷಾರೋ, ಬಿದ್ದೋಗ್ತೀಯಾ? ನಾನೇನ್ ಬೀಳಲ್ಲ ಕಣೆ, ಬೇಕಾದ್ರೆ ನೀನು ಎತ್ಕೊಂಡೇ ನಡೀತೀನಿ. ಅಖಿಲ್, ನೀನ್ ನಡೀತಿದ್ಯೇನೋ? ಎಷ್ಟು ದಿನ ಆದ್ಮೇಲೆ ನಿನಗೆ ಕಾಲ್ ಬಂತು. ಇವತ್ತು ನಿನಗೆ ಕಾಲ್ ಬಂದಿರೋದು ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಒಳ್ಳೆ ಕಾಲ ಬಂದಿದೆ. ತುಂಬಾ ಖುಷಿ ಆಯ್ತು ಕಣೋ ಚಿಕ್ಕೋನೆ. ನಿಮ್ಮ ಅಮ್ಮನ ಆತಂಕ ಎಲ್ಲ ದೂರ ಆಗೋಯ್ತು. ಈ ವಿಷಯನ ಈಗಲೇ ನಿಮ್ಮ ಅಪ್ಪನಿಗೆ ಹೇಳ್ಬೇಕು ಅಭಿ. ಅತ್ತೆ, ಮೊದಲು ದೃಷ್ಟಿ ತೆಗಿಬೇಕು. ಅಕ್ಕ, ಹೋಗಿ ಕೆಂಪು ನೀರು ತಗೊಂಡ್ ಬಾ. ಸರಿ ವಸು. ಬಾ ಅಖಿಲ್. ಈ ವಿಷಯ ಈಗಲೇ ಹಾರಿಕಂಗ್ ಹೇಳ್ಬೇಕು.